ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಭಾಗ್ಯಗಳಿಗೆ ಕತ್ತರಿ ಬೀಳತ್ತಾ? ಪಂಚ ಗ್ಯಾರಂಟಿಗಳಿಗೆ ಗ್ಯಾರಂಟಿಯೇ ಇಲ್ಲವಾಗಿದೆಯಾ? ಸರ್ಕಾರದ ಅಸ್ತಿತ್ವಕ್ಕೆ ಕಾರಣ ಆಗಿರೋ ಯೋಜನೆಗಳ ಪರಿಷ್ಕರಣೆಯಾಗತ್ತಾ? ಹೀಗೆ ಹಲವು ಪ್ರಶ್ನೆಗಳು ರಾಜ್ಯದ ಜನರಲ್ಲಿ ಹುಟ್ಟುಕೊಂಡಿದ್ವು. ಕೆಲ ಸಚಿವರೇ ಗ್ಯಾರಂಟಿ ಹುಳ ಬಿಟ್ಟಿದ್ರು. ಆದ್ರೆ ಈಗ ಎಲ್ಲ ಊಹಾಪೋಹಗಳಿಗೆ ಸಿಎಂ ಡಿಸಿಎಂ ಬ್ರೇಕ್ ಹಾಕಿದ್ದಾರೆ. ಇನ್ನೂರು ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3,000 ಖಂಡಿತ. ಉಚಿತ, ಖಚಿತ, ನಿಶ್ಚಿತ, ಎಲ್ಲ ಫ್ರೀ ಫ್ರೀ ಫ್ರೀ. ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ. ಹೀಗೆ ಎಲೆಕ್ಷನ್ಗೂ ಮುಂಚೆ ಕೈ ನಾಯಕರು ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದೇನು, ವೇದಿಕೆಗಳಲ್ಲಿ ನಿಂತು ಜನರಿಗೆ ಭರವಸೆಗಳನ್ನ ಕೊಟ್ಟಿದ್ದೇನು, ಆದ್ರೀಗ ಫ್ರೀ ಭಾಗಿಗಳೇ ಕೈಗೆ ಭಾರವಾಗಿದ್ಯಾ ಎಂಬ ಚರ್ಚೆ ಹುಟ್ಟಿದೆ. ಆದ್ರೀಗ ಎಲ್ಲ ಗ್ಯಾರಂಟಿ ಗಾಸಿಪ್ಗಳಿಗೆ ಸರ್ಕಾರ ಅಂತ್ಯ ಹಾಡಿದೆ. ಗ್ಯಾರಂಟಿಗಳನ್ನ ನಿಲ್ಸಲ್ಲ, ಬದಲಾವಣೆ ಮಾಡಲ್ಲ. ಪಂಚ ಯೋಜನೆ ಪರಿಷ್ಕರಣೆ ಚರ್ಚೆಗೆ ಸರ್ಕಾರ ಕತ್ತರಿ. ಇವತ್ತು ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಈ ಹೊತ್ತಲ್ಲೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಹುಟ್ಟಿದ್ದ ಊಹಾಪೋಹಗಳಿಗೆ ಬ್ರೇಕ್ ಹಾಕಿದೆ. ಉಚಿತ ಭಾಗ್ಯಗಳನ್ನ ಪಡೆದಿದ್ದ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸಚಿವರಾದ ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಹುಟ್ಟು ಹಾಕಿದ್ದ ಗ್ಯಾರಂಟಿ ಪರಿಷ್ಕರಣೆ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇತ್ತ ಸಚಿವರು ಕೊಟ್ಟಿದ್ದ ಪರಿಷ್ಕರಣೆ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಬದಲಾವಣೆ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಯಾವ ಒತ್ತಾಯನೂ ಇಲ್ಲ, ಯಾವ ಶಾಸಕರು ಮಾತಾಡ್ತಾ ಇಲ್ಲ, ಸಚಿವರು ಮಾತಾಡ್ತಾ ಇಲ್ಲ. ಎಲ್ಲ ಖುಷಿಯಾಗಿದ್ದಾರೆ. ಏನು 56,000 ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಾವು ನಡ್ಕೊಂಡಿದ್ದೇವೆ. ಅದು ಭಾಳ ಮುಖ್ಯ. ಅನುದಾನನೂ ಆಗ್ತಾ ಇದೆ, ಎಲ್ಲನೂ ಆಗ್ತಾ ಇದೆ. ಪರಿಷ್ಕರಣೆ ಏನಾರು ಆಗುತ್ತೆ ಸರ್? ಏನಿಲ್ಲ, ಕೆಲವು ಏನಪ್ಪ ಅಂತಂದ್ರೆ ಕೆಲವು ಯೋಚನೆ ನೋಡ್ತೀವಿ. ಈಗ ಕೆಲವ್ರದೆಲ್ಲ ಅರ್ಜಿಗಳು ಬಂದಿದೆ, ಸುಮಾರು ಅರ್ಜಿಗಳೆಲ್ಲ ಬಂದಿದೆ. ನೋಡ್ತೀವಿ, ಅದನ್ನು ಯಾರು ಅರ್ಹರು ಇದ್ದಾರೆ ಎಲ್ಲರಿಗೂ ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆಗೆ ಸರ್ ಅದು ಬಿಪಿಎಲ್ ಕಾರ್ಡ್ ಇರೋರು ಮಾತ್ರ ಅಂತ ಆ ರೀತಿ ಮಾನದಂಡ ನೋಡೋಣ. ಇನ್ನು ಸದ್ಯಕ್ಕೆ ಅವೆಲ್ಲ ಏನು ಯೋಚನೆ ಮಾಡಿಲ್ಲ. ಗ್ಯಾರಂಟಿಗಳಿಗೆ ಕತ್ತರಿ ಬೀಳಲ್ಲ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಪರಿಷ್ಕರಣೆ ಬಗ್ಗೆ ಚರ್ಚೆಯೇ ಆಗಿಲ್ಲ ಎಂದ ಕೆಜೆ ಜಾರ್ಜ್. ಮನೆ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆದ್ರೀಗ ಈ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಕತ್ತರಿ ಬೀಳಲ್ಲ ಎಂದಿದ್ದಾರೆ. ಇತ್ತ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಕರುನಾಡಿಗೆ ಗೃಹ ಜ್ಯೋತಿ ಕೊಟ್ಟಿರೋ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಹಳ ಯಶಸ್ವಿಯಾಗಿ ಜಾರಿ ಆಗ್ತಾ ಇದೆ. ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಬಾರಿ ಮಾಡ್ತಿದ್ದಾರೆ ಹೊರತು ನಮ್ಮ ಇಲಾಖೆಯಲ್ಲಿ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ. ಬರುವಾಗ ಅದರ ವಿಚಾರ ನಾನು ಮಾತಾಡ್ತೀನಿ. ನೋಡಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ. ಅವರಿಗೆಲ್ಲ ಹಕ್ಕಿದೆಯಲ್ಲ, ಅವರು ಹೇಳೋದು ತಪ್ಪಿಲ್ಲ. ಅದು ಕ್ಯಾಬಿನೆಟ್ ಅಲ್ಲಿ ಬರಬೇಕು. ಇದು ಕ್ಯಾಬಿನೆಟ್ ತೀರ್ಮಾನ. ಯಾವುದೇ ಕಾರಣಕ್ಕೂ ಕೂಡ ಗವರ್ಮೆಂಟ್ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆಯೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲೇಗಿದ್ದು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. ಯಾರು ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗಲಿ ಅನ್ಯತಾ ಆಗಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀವಿ. ಮಹಿಳೆಯರಿಗೆ ಶಕ್ತಿ ಫ್ರೀ, ಮನೆ ಮನೆಗೆ ವಿದ್ಯುತ್ ಫ್ರೀ, ಯುವಕರಿಗೆ ಯುವನಿಧಿ ಫ್ರೀ, ಮನೆ ಒಡತಿಯರಿಗೆ ಗೃಹಲಕ್ಷ್ಮಿ ಫ್ರೀ, ಅನ್ನಭಾಗ್ಯ ಅಕ್ಕಿ ಫ್ರೀ. ಹೀಗೆ ಉಚಿತ 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 ಎಂದಿದ್ದ ಸರ್ಕಾರಕ್ಕೆ ಅನಿಶ್ಚಿತತೆ ಕಾಡ್ತಾ ಇದೆಯಾ? ಈ ರೀತಿಯಾಗಿ ಪ್ರಶ್ನೆ ಮೂಡಿದೆ. ಈ ಮಧ್ಯೆ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿ ಸಿಎಂ ಡಿಸಿಎಂ ಒಂದಾಗಿ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಕೊಟ್ಟು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಆದ್ರೂ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಏನೋ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.